ಮೊದಲನೇ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಟ್ಟಂತಹ ಮಾಹಿತಿ ನಮ್ಮ ಗ್ರಾಮದಲ್ಲಿ ಏನೇನು ಯೋಜನೆ ಆಗಿದೆ, ಹಾಗೆ ಯಾವ ಯಾವ ಯೋಜನೆಗಳು ನಮ್ಮ ಗ್ರಾಮದಲ್ಲಿ ಪೂರ್ತಿ ಕೆಲಸ ಆಗಿದೆ ಅಂತ ಹೇಳ್ಬಿಟ್ಟು ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೆ. ಸೊ ಇವತ್ತು ನಮ್ಮ ಗ್ರಾಮದಲ್ಲಿ ಎಷ್ಟು ಯೋಜನೆಗೆ ಅಮೌಂಟ್ ಖರ್ಚಾಗಿದೆ, ಹಾಗೆ ಯಾವ ಯಾವ ಯೋಜನೆಗೆ ಪೂರ್ತಿಯಾಗಿದೆ ಅಂತ ಎಲ್ಲ ಮಾಹಿತಿನ ಇವತ್ತು ತಿಳ್ಕೊಂಬರೋಣ. ಎರಡನೇ ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಗ್ರಾಮ ಡಿಜಿಟಲ್ ಆಗಿದೆಯಾ, ಡಿಜಿಟಲ್ ಅಂದರೆ ಏನು, ಇದೆಲ್ಲ ಮಾಹಿತಿನ ನಾನಿವತ್ತು ಹೇಳ್ತೀನಿ. ನನ್ನ ಅಭಿಪ್ರಾಯನ ಕೊನೆಗೆ ತಿಳಿಸ್ಕೊಂಡು ಕೊಡ್ತೀನಿ. ಓಕೆ, ಡೀಟೇಲ್ಸ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದರಲ್ಲಿ ಓಪನ್ ಆಗಲ್ಲ, ಇವಾಗ ನೋಡಿ ಓಪನ್ ಆಗಲ್ಲ. ನೋಡಿ, ರಿಕ್ವೆಸ್ಟ್ ಮಾಡ್ಬೋದು. ಇದು ಯಾಕೋ ಓಪನ್ ಆಗ್ತಿಲ್ಲ, ಅದು ನನಗೆ ಗೊತ್ತಿಲ್ಲ ಇದರಲ್ಲಿ ಡೇಟಾ ಇದೆಯೋ ಹೇಗೆ ಅಂತ ಹೇಳ್ಬಿಟ್ಟು. ಓಕೆ, ಅಪ್ರೂವ್ಡ್ ಅಂದರೆ ಯಾವ ಯಾವ ಕೆಲಸಕ್ಕೆ ಎಷ್ಟೆಷ್ಟು ವರ್ಕ್ ಮಾಡಿದರೆ ಅಥವಾ ಎಷ್ಟೆಷ್ಟು ಅಮೌಂಟನ್ನು ಖರ್ಚು ಮಾಡಿದರೆ ಅಂತ ನೋಡಿ ಹೇಳ್ಬಿಟ್ಟು. ಕೌಂಟ್ 45 ಅಂದರೆ 33,000 ಏನೋ ಸಮಥಿಂಗ್ ಇದೆ ಇಲ್ಲಿ. ಸೊ ಇದರ ಬಗ್ಗೆ ಡೀಟೇಲ್ಸ್ನ ನಾವು ತಿಳ್ಕೊಬೋದು. ಔಟ್ ಗೋಯಿಂಗ್ ವರ್ಕ್ ಮತ್ತು ಕಂಪ್ಲೀಟೆಡ್ ವರ್ಕ್. ಓಕೆ, ನೋಡ್ತಿದ್ದೀರಾ? ಸೊ ನಮ್ಮ ಗ್ರಾಮದಲ್ಲಿ 00ನೇ ಇದೆ. ಡೀಟೇಲ್ಸನ್ನು ತಿಳ್ಕೊಳ್ಳೋಣ. ಇದ್ರ ಕೂಡ ಡೀಟೇಲ್ಸನ್ನು ತಿಳ್ಕೊಬೋದು. ಸೊ ಟೋಟಲ್ ವರ್ಕ್ ಎಷ್ಟಿದೆ ನೋಡ್ತಿದ್ದೀರಾ? 45 ವರ್ಕ್ ಏನೋ ಇದೆ. ಡೀಟೇಲ್ಸು ಸರಿ, ಏನೇನು ಮಾಡಿದ್ದಾರೆ ಅಂತ ಇಲ್ಲಿ ಯಾವುದಕ್ಕೆ ಖರ್ಚು ಮಾಡಿದೆ. ಸ್ಕೀಮ್ ನೇಮು ಸ್ಕೀಮ್ ಕಂಪ್ಲೀಟೆಡ್ ನೋಡ್ತಿದ್ದೀರಾ? ಆ್ಯಕ್ಟಿವಿಟಿ ಕೋಡ್ ತೋರಿಸಿದೆ, ಮತ್ತು ಡಿಸ್ಕ್ರಿಪ್ಷನ್ ವಾಟರ್ ಸಪ್ಲೈ ವಿಲೇಜಸ್ ಅಂತ ಇದೆ. ಪಬ್ಲಿಕ್ ವರ್ಕ್ ಇದು. ಸೊ ಫೋಕಸ್ ಏರಿಯಾ ಡ್ರಿಂಕಿಂಗ್ ವಾಟರ್ ಅಂತ ಹೇಳ್ಬಿಟ್ಟು ಇದು ಕಂಪ್ಲೀಟ್ ಆಗಿದೆ. ಓಕೆ, ಹಾಗೆ ನಮ್ಮ ಪಂಚಾಯತಿಂದ ಎಲ್ಲ ಡೀಟೇಲ್ಸನ್ನು ಶೋ ಮಾಡ್ತಿದ್ದೀನಿ, ನೋಡ್ತಾ ಇರ್ಬೋದು. ನೋಡಿ. ಸೊ ಈ ರೀತಿ ಎಲ್ಲ ಪಾಸಿಟಿವ್ನೇ ಇದೆ, ಆದರೆ ಡಿಜಿಟಲ್ ಆಗಿಲ್ಲ. ಯಾಕೆ? ಡಿಜಿಟಲ್ ಅಂದರೆ ಏನು? ಡಿಜಿಟಲ್ ಅಂದರೆ ಇಷ್ಟೇ, ಏನೇನು ಕೆಲಸ ಮಾಡ್ತಿದ್ದೀರಾ, ಹಾಗೆ ಯಾವ ಯೋಜನೆ ಸಕ್ರಿಯವಾಗಿದೆ, ಯಾವ ಯೋಜನೆ ನಿಷ್ಕ್ರಿಯವಾಗಿದೆ, ಯಾವ ಯೋಜನೆ ಪೂರ್ಣಗೊಂಡಿದೆ ಅನ್ನುವಂಥದ್ದು ಮಾಹಿತಿನ ಒದಗಿಸುವಂಥ ಒಂದು ಯೋಜನೆ ಡಿಜಿಟಲ್ ಆಗಿದೆ. ಅದನ್ನು ಇನ್ನೂ ನಮ್ಮ ಗ್ರಾಮ ಮುಂದುವರಿಬೇಕಾಗಿರುತ್ತೆ ಸ್ನೇಹಿತರೆ. ಹೌದು, ಮುಂದುವರಿಬೇಕು. ನೋಡಿ, ಔಟ್ ಗೋಯಿಂಗ್ ವರ್ಕ್ ಎಲ್ಲ ಶೋ ಮಾಡ್ತಿದ್ದೀನಿ. ಅಪ್ರೂವ್ಡ್ ಆಕ್ಟಿವಿಟಿ ಆಗಿದೆ. ಫೈನಾನ್ಷಿಯಲ್ ಪ್ರೋಗ್ರೆಸ್. ಸೊ ಇದು ನೋಡಿ, ರಿಸೀವ್ಡ್ ಅಮೌಂಟ್ ಎಷ್ಟೆಷ್ಟು ತೊಗೊಂಡಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಲಿಸ್ಟ್ ಆಫ್ ಸ್ಕೀಮ್. ಓಕೆ, ನೋಡ್ತಿದ್ರಾ? ಫೈನಾನ್ಸ್ ಕಮಿಷನ್ ರಿಸೀವ್ಡ್ ಅಮೌಂಟ್ 70,000 ಏನೋ ಸಮಥಿಂಗ್ ಏನೋ ಇದೆ. ಓಕೆ, ಸರಿ, ಇಷ್ಟೆಲ್ಲ ಪಾಸಿಟಿವ್ ಇದ್ರು ನನ್ನ ಪ್ರಕಾರ ನಮ್ಮ ಗ್ರಾಮ ಯಾಕೆ ಡಿಜಿಟಲ್ ಆಗಿಲ್ಲ? ಹೌದು ಸ್ನೇಹಿತರೆ, ಇನ್ನೂ ನಮ್ಮ ಗ್ರಾಮದಲ್ಲಿ ಅಭಿವೃದ್ಧಿ ಕಾರ್ಯಗಳು ನಡೆಯಬೇಕಾಗಿದೆ. ಹೌದು, ನೀರಾವರಿ ಆಗಿದೆ, ರಸ್ತೆ ಆಗಿದೆ, ಹಾಗೆ ಮನೆ ಹತ್ರನೂ ಕೂಡ ಒಂದು ಸಿಮೆಂಟನ್ನು ಮಾಡಿದ್ದಾರೆ. ಹೌದು, ರಸ್ತೆಯಲ್ಲಿ ಅಂದರೆ CC ರೋಡ್ ಅಂತ ಮಾಡ್ತಾರಲ್ಲ, ಅದನ್ನು ಮಾಡಿದ್ದಾರೆ. ಸೊ ಇನ್ನು ಏನು ಅಭಿವೃದ್ಧಿ ಏನಾಗಬೇಕು ಅಂದರೆ ಗಿಡ ಮರ, ಹಾಗೆ ಒಂದೊಂದು ಮನೆ ಹತ್ರ ಗಿಡ ಮರಗಳು ಬೆಳೆಸಬೇಕು, ಹಾಗೆ ಪರಿಸರವನ್ನು ಕಾಪಾಡಬೇಕು ಅನ್ನುವಂಥ ಕಾರಣಕ್ಕಾಗಿ ಇನ್ನೂ ಹಲವಾರು ಅಭಿವೃದ್ಧಿ ಕಾರ್ಯಗಳು ಹಾಗೆ ಇವೆ. ಅಂದರೆ ಅಂಡರ್ಗ್ರೌಂಡ್ ಆಗಿರ್ಬೋದು, ಬ್ರಿಡ್ಜ್ ಆಗಿರ್ಬೋದು, ಇನ್ನೂ ಕಾರ್ಯಗಳು ಕ್ಲೀನಾಗಿ ಸಂಪೂರ್ಣವಾಗಿ ಆಗಿಲ್ಲ. ಇನ್ನು ನಮ್ಮ ಗ್ರಾಮ ಹಳೆಯ ಕಾಲದಲ್ಲಿಯೇ ಇದೆ. ಅಯ್ಯೋ, ಏನು ಮಾಡೋಣ ಬಿಡಿ, ಯಾರು ಬಂದರೂ ಕೂಡ ಅವ್ರವ್ರ ಕೆಲಸ ಅಂದರೆ ಎಷ್ಟೆಷ್ಟು ಅಭಿವೃದ್ಧಿ ಮಾಡಬೇಕು ಅಷ್ಟು ಮಾಡ್ತಾರೆ. ಮತ್ತು ನಾವು ಯಾರು ಕೂಡ ಇಲ್ಲಿ ಆನೆಸ್ಟಾಗಿ ಮಾಡ್ತಿಲ್ಲ ಅಂತಲ್ಲ, ಮಾಡ್ತಿದ್ದಾರೆ. ಸೊ ಸರ್ಕಾರ ಏನು ಹೇಳುತ್ತೋ ಅದು ಮಾಡ್ತಿದ್ದಾರೆ ಹೊರತು ಅವರ ಬುದ್ಧಿ ಶಕ್ತಿಯನ್ನು ಉಪಯೋಗಿಸಿ ಸರ್ಕಾರದ ದುಡ್ಡನ್ನೇ ನಾವು ಏನೇನಿಗೆ ಉಪಯೋಗಿಸ್ಕೋಬೇಕು ಅನ್ನುವಂಥದ್ದನ್ನ ಮಾಡ್ತಿಲ್ಲ ನನ್ನ ಪ್ರಕಾರ. ನನ್ನ ಅಭಿಪ್ರಾಯ ಅಷ್ಟೇ. ಸೊ ಗ್ರಾಮ ಅಂದರೆ ಈ ಸಬ್ಜೆಕ್ಟ್ನ ತೊಗೊಂಡ್ರೆ ಎಷ್ಟೋ ಜಾಸ್ತಿ ಹೊತ್ತು ಚರ್ಚೆ ಮಾಡುವಂಥದ್ದು ಆಗಿರುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ನೋಡ್ತಿದ್ದೀರಾ, ಸಿಂಪಲ್ಲಾಗಿ ಶೋ ಮಾಡ್ತಿದ್ದೀನಿ. ನೀವು ಕೂಡ ಡಿಜಿಟಲ್ ಇನ್ನೂ ನಮ್ಮ ಗ್ರಾಮ ಆಗಬೇಕಾಗಿದೆ, ಬೆಳವಣಿಗೆಯಲ್ಲಿ ಆಗುತ್ತೆ ಮುಂದುವರಿದ ದಿನಗಳಲ್ಲಿ ಅಂತ ಅಂದ್ಕೊಂಡು ಈ ವಿಡಿಯೋನ ಮುಖ್ಯ ಮಾಡ್ತಿದ್ದೀನಿ ಸ್ನೇಹಿತರೆ. ಗ್ರೌಂಡ್ ರಿಪೋರ್ಟ್ ಮಾಡಿಸ್ತೀನಿ, ಅಂದರೆ ಗ್ರೌಂಡ್ ರಿಪೋರ್ಟ್ ನಮ್ಮ ಗ್ರಾಮ ಹೇಗಿದೆ, ಸುತ್ತಲೂ ಏನೇನಿದೆ, ಹಾಗೆ ಇನ್ನೂ ಏನೇನು ಅಭಿವೃದ್ಧಿ ಆಗಬೇಕು ಅನ್ನುವಂಥನ್ನ ಗ್ರೌಂಡ್ ರಿಪೋರ್ಟ್ನ ಮಾಡ್ತೀನಿ. ಸದ್ಯಕ್ಕೆ ಈ ವಿಡಿಯೋನ ನೋಡಿಕೊಂಡು ಬನ್ನಿ. ಲವ್ ಯು, ಟಾಟಾ, ಬಾಯ್.